ಹಲೋ, ನಮಸ್ತೆ. ನಾನಿವತ್ತು ಹಿಟ್ಟಿನ ಹೋಳಿಗೆ ಅಂತ ಮಾಡ್ತಾ ಇದ್ದೀನಿ. ಸ್ವೀಟ್ ಅಲ್ಲ, ಇದು ನಾರ್ಮಲ್ಲೇ ಉಪ್ಪು ಹಾಕಿ ಮಾಡೋದೆ. ಅಂದರೆ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಕಾಂಬಿನೇಷನ್ ಮಾಡ್ತೀವಿ. ಅದನ್ನ ಕೆಲವು ಕಡೆ ಅಂಗಡಿ ಹೋಳಿಗೆ ಅಂತಾರೆ. ಸಿಂಪಲ್ ಆಗಿ ಅದು ತುಂಬ ಚೆನ್ನಾಗಿರುತ್ತೆ. ಇನ್ನು ಇದ್ರ ಕಾಲ ಬಂದಾಗ, ಸ್ವೀಕರಣೆ ಕಾಲ ಬಂದಾಗಂತೂ ಯಾವಾಗಲೂ ಎಲ್ಲರ ಮನೆಗೂ ನಮ್ಮ ಕಡೆ ಮಾಡೇ ಮಾಡ್ತಾರೆ. ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಆದರೆ ನಾನು ಇವತ್ತು ಅದಕ್ಕೆ ಎಣ್ಗಾಯಿ ಕಾಂಬಿನೇಷನ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಅದು ಇಂಟ್ರೆಸ್ಟ್ ಅನಿಸಿ ಒಂದು ವೇಳೆ ಗೊತ್ತಿಲ್ಲದಿದ್ರೆ ಖಂಡಿತ ಟ್ರೈ ಮಾಡಿ. ಭಾಳ ಚೆನ್ನಾಗಿರುತ್ತೆ. ಭಾಳ ದೊಡ್ಡದಾಗೂ ನೀಟಾಗೂ ಭಾಳ ಚೆನ್ನಾಗಿರುತ್ತೆ. ಆಯಿತಾ? ಥ್ಯಾಂಕ್ ಯು. ಮೊದಲಿಗೆ ನಾನು 2 ಲೋಟ ಗೋಧಿ ಹಿಟ್ಟು ಹಾಕಿದ್ದೀನಿ. 2 ಲೋಟ ಗೋಧಿ ಹಿಟ್ಟಿಗೆ ಫಸ್ಟ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಮೇಲೆ ಜಸ್ಟ್ ನೀರಲ್ಲಿ ಕಲಸಿದ್ದೀನಿ ಅಷ್ಟೇ. ಹಾಲು ಎಣ್ಣೆ ಏನೂ ಹಾಕಿಲ್ಲ. ಸಿಂಪಲ್ ಆಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ನೀವು ಹಿಂಗೆ ಡೈರೆಕ್ಟ್ ಇದನ್ನು ಚಪಾತಿ ಮಾಡ್ಕೊಂಡ್ರೂ ಕೂಡ ಅಷ್ಟೇ ಪೊರೆ ಪೊರೆ ಬರುತ್ತೆ. ಕೆಲವರು ಹೇಳ್ತಾರೆ ಬಿಸಿನೀರು ಹಾಕ್ಕೊಳ್ಬೇಕು, ಹಾಲು ಹಾಕ್ಕೋಬೇಕು ಅಂತ. ಏನೂ ಅವಶ್ಯಕತೆ ಇಲ್ಲ. ಇಷ್ಟು ಮಾಡ್ಕೊಂಡ್ರೂ ಸಾಕು. ಒಂದೇ ತಿಳ್ಕೊಬೇಕು, ನಾವು ಚೆನ್ನಾಗಿ ನಾದಬೇಕು ಅಂತ. ನಾವೆಷ್ಟು ನಾದ್ಕೋತೀವಲ್ಲ, ಆ ನಾದದ್ರ ಮೇಲೇ ಚಪಾತಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ಕಲಸಿಟ್ಕೊಂಡ್ಮೇಲೆ ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿದ್ದೀನಿ. ಆಮೇಲೆ ಮರಳದ ಮೇಲೆ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅಂದರೆ 2 ಲೋಟ ಗೋಧಿ ಹಿಟ್ಟಿಗೆ 1.5 ಲೋಟದಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಕಾಂಬಿನೇಷನ್ ಮಾಡಿದಾಗ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಅದನ್ನು ಕಲಸಿದ ಮೇಲೆ ನಾವು ಅದನ್ನು ಕೆಳಗಿಟ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಇದು ಕೂಡ ಅಷ್ಟೇ. ನೀವೆಷ್ಟು ನಾದ್ಕೊಂಡ್ರೆ ಚಪಾತಿ, ಇದು ಅಂಗ್ರ ಹೋಳಿಗೆ ಅಂತಾರೆ, ಹಿಟ್ಟಿನ ಹೋಳಿಗೆ ಅಂತಾರೆ, ಸಪ್ಪೆ ಹೋಳಿಗೆ ಅಂತ ಕೂಡ ಕರೀತಾರೆ. ಯಾಕೆಂದರೆ ಇದು ಹೋಳಿಗೆ ಥರನೇ ಹೂರ್ಣ ಥರ ಇಟ್ಟು ಮಾಡ್ತೀವಿ, ಆದ ಕಾರಣ. ಸೊ ನೀವು ಇದನ್ನು ಕಲಿಸ್ಬೇಕಾದ್ರೆ ಚೆನ್ನಾಗಿ ನಾದ್ಕೊಳ್ಳಿಲ್ಲ ಅಂದರೆ ಚಪಾತಿ ಹಿಟ್ಟು ಹರಿದೋಗುತ್ತೆ. ಚಪಾತಿ ಮಾಡಬೇಕಾದ್ರೆ ಅದೇ ಚೆನ್ನಾಗಿ ನಾದ್ಕೊಂಡಿದ್ದೀವಿ ಅಂದರೆ ಎಷ್ಟು ದೊಡ್ಡದು ಬೇಕಂದ್ರೆ ಅಷ್ಟು ದೊಡ್ಡದು ಬರುತ್ತೆ. 3 ತಿನ್ನೋರು 2 ತಿಂದೆ ಸಾಕು ಅಂತಾರೆ. ಅಂದರೆ ಅಷ್ಟು ದೊಡ್ಡದಾಗಿ ಆಗುತ್ತೆ ಅಂತ ಅರ್ಥ. ಆ್ಯಕ್ಚುಲಿ ಇದು ಭಾಳ ಮೆತ್ತಗಿರೋದ್ರಿಂದ ಜನ ಇಷ್ಟಪಟ್ಟು ತಿಂತಾರೆ ಭಾಳನೇ. ಜಸ್ಟ್ ಸುಮ್ಮನೆ ಹೇಳಿದೆ ನಾನು, ಅಷ್ಟು ದೊಡ್ಡದಾಗಿರುತ್ತೆ ಅನ್ನೋ ಉದ್ದೇಶದಿಂದ. ಆಮೇಲೆ ನಾನು ಇದನ್ನು ಸ್ವಲ್ಪ ನೆನೆ ಇಟ್ಕೊಂಡಿದ್ದನ್ನ ಗೋಧಿ ಹಿಟ್ಟನ್ನು, ಆಮೇಲೆ ಅದನ್ನು ಅಗಲ ಮಾಡ್ಕೊಂಡ್ಬಿಟ್ಟು ಈ ಅಕ್ಕಿ ಹಿಟ್ಟನ್ನ ಅದರೊಳಗೆ ಇಡಬೇಕು. ಅದಕ್ಕೋಸ್ಕರನೇ ಇದನ್ನು ಹಿಟ್ಟಿನ ಹೋಳಿಗೆ ಅಂತ ಕೂಡ ಕರೀತಾರೆ. ಜಸ್ಟ್ ಇದನ್ನು ಕವರ್ ಮಾಡಿಬಿಟ್ಟು, ಕೆಲವರು ಮೈದಲ್ಲಿ ಕೂಡ ಮಾಡ್ತಾರಂತೆ. ಬಟ್ ಮೈದಾ ಮಾಡಬೇಡ್ರಿ, ಅಕ್ಕಿ ಹಿಟ್ಟಾದರೆ ಚೆನ್ನಾಗೇ ಇರುತ್ತಲ್ವ, ಹಾಗಾಗಿ. ಮತ್ತು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಲಟ್ಸಿದ್ದೀನಿ ಇದನ್ನು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಭಾಳ ಹೊತ್ತು ಫ್ರೆಶ್ ಆಗಿರುತ್ತೆ. ಇನ್ನೊಂದು ಇದು ಮೆತ್ತಗಿರೋದ್ರಿಂದ ನೀವು ಮಾಡಿನೇ ಇಟ್ಕೊಂಡ್ರೂ ಕೂಡ ಚೆನ್ನಾಗೇ ಇರುತ್ತೆ. ಭಾಳ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗುತ್ತೆ. ಇದನ್ನು ನಾದೋದು ಇಂಪಾರ್ಟೆಂಟ್ ಅಷ್ಟೇ. ನಾದ್ಕೊಂಡಷ್ಟು ಚೆನ್ನಾಗಾಗುತ್ತೆ. ಆಮೇಲೆ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಹಾಕಿ ಮತ್ತೆ ಮೇಲ್ಗಡೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದು ಐರನ್ದು ಹೆಂಚು, ಭಾಳ ವರ್ಷದ್ದು. ನಾನು ಹಾಗೆ ಇಟ್ಕೊಂಡಿದ್ದೀನಿ. ನಮ್ಮ ಅಜ್ಜಿ ಕಾಲದವೆಲ್ಲ ಕೆಲವೆಲ್ಲ ಸಾಮಾನುಗಳನ್ನ ಹಾಗೆ ಇಟ್ಕೊಂಡಿದ್ದೀನಿ. ಆಗ ಬಂದಷ್ಟು ಪ್ಯೂರಿಟಿ ಬರಲ್ಲ ಅಂತ ಹೇಳಿಬಿಟ್ಟು ಇದಕ್ಕೆ ನಾನು ಕಾಂಬಿನೇಷನ್ನಾಗಿ ಇದನ್ನು ಮಾಡಿದ್ದೀನಿ, ಎಣ್ಗಾಯಿ ಮಾಡಿದ್ದೀನಿ, ಬದನೆಕಾಯಿ ಎಣ್ಗಾಯಿ ಮಾಡಿದ್ದೀನಿ. ಅದು ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸಿಂಪಲ್ಲಾಗಿರುತ್ತೆ, ಹೆಚ್ಚು ಮಸಾಲ ನಾನು ಹಾಕೋದಿಲ್ಲ, ಸಿಂಪಲ್ಲಾಗಿ ಮಾಡ್ತೀನಿ. ಅದೇನೋ ನಿಮ್ಗೆ ಇಂಟ್ರೆಸ್ಟ್ ಅನಿಸಿದ್ರೆ ಇವೆರಡು ಕಾಂಬಿನೇಷನ್ ಮಾಡಿ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.